ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಫಸ್ಟ್ ಟೈಮ್ ರೆಕಾರ್ಡ್ ಮಾಡ್ತಿದ್ದೇನೆ ಇದು ಕ್ಯಾಮ್ರಾದಲ್ಲಿ. ಸೊ ಇವಾಗ ಮಧ್ಯಾಹ್ನ ಆಗಿದೆ. ಸೊ ಎಲ್ಲಿ ಹೋಗಬೇಕಂತ ನೋಡ್ತಾ ಇದ್ದೇನೆ. ಇದು ಕ್ಯಾಮ್ರಾದು ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಬೇಕು. ಸೊ 1080p 30 FPS ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಸೊ ಐ ಥಿಂಕ್ ನಮ್ಮ ಊರಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದೆ, ಅದು ಇವಾಗ ಕ್ಲೋಸ್ ಆಗಿದೆ. ನೋಡುವ ಹೇಗಿದೆ ಅಂತ, ಅಲ್ಲಿ ಹೋಗಿ ಅದು ಹೇಗೆ ಆಗಿದೆ ಅಂತ ನೋಡುವ. ಸೊ ಇವಾಗ ಹೆಲ್ಮೆಟ್ಗೆ ಹಾಕ್ತೇನೆ, ಇದು ಕ್ಯಾಮರಾ ಹೇಗೆ ಆಗ್ತದೆ ಅಂತ ನೋಡುವ. ಗಾಯ್ಸ್, ಹೆಲ್ಮೆಟ್ಗೆ ಹಾಕಿದ ಮೇಲೆ ಈ ಥರ ಕಾಣುತ್ತೆ ಗಾಯ್ಸ್. ಹೆಲ್ಮೆಟ್ ಸ್ವಲ್ಪ ವಾಶ್ ಮಾಡಬೇಕು ನಾನು, ಬಟ್ ನಿಮಗೆ ಈ ಥರ ತೋರಿಸ್ತೇನೆ. ಏನು ನೋಡಿ, ಈ ಥರ ಕಾಣ್ತದೆ. ಸೊ ಗಾಯ್ಸ್, ಇವಾಗ ಹೊರಡುವ. ಹೆಲ್ಮೆಟ್ಗೆ ಮೌಂಟ್ ಮಾಡಿದ್ಮೇಲೆ ಈ ಥರ ವ್ಯೂ ಕೊಡುತ್ತೆ. ಅಂದರೆ ಅಲ್ಟ್ರಾ ವೈಡಲ್ಲಿ ರೆಕಾರ್ಡ್ ಮಾಡಿದರೆ ಈ ಥರ ವ್ಯೂ ಸಿಗುತ್ತೆ ನೋಡಿ. ನಮಗೆ ಹೋಗಬೇಕಾಗಿರೋದು ಲೆಫ್ಟಿಗೆ. ಸೊ ನಾವು ಲೆಫ್ಟ್ ತಗೊಂಡ್ವಿ. ಇಲ್ಲಿ ಒಂದು ಬ್ರಿಡ್ಜ್ ಇದೆ ಗಾಯ್ಸ್, ನೋಡಿ, ಕೆಮ್ಮಣ್ಣ್ ಬ್ರಿಡ್ಜ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಸ್ಟ್ರೈಟ್ ಹೋಗಬೇಕು. ಎಲ್ಲ ವಿಲೇಜ್ ವೈಪ್ ಬರುತ್ತೆ. ಕೆಮ್ಮಣ್ಣ್ ವಿಲೇಜ್, ಪಡುಗುದ್ರೆ ಹೇಳ್ತಾರೆ ಇದನ್ನು, ಪಡುಗುದ್ರೆ. ರೋಡ್ ಸ್ವಲ್ಪ ಸಪೋರ ಇದೆ ಇಲ್ಲಿ. ಇವಾಗ ಡ್ಯಾಶ್ ಆಗ್ತಿತ್ತು. ಕಾರ್ ಅವರೆಲ್ಲ ಸ್ಪೀಡ್ ಬರ್ತಾರೆ ಇಲ್ಲಿ, ಇವೆಲ್ಲ ಹೋಗ್ತಾರೆ. ನಿಂತಿದೆ ಸೈಡಲ್ಲಿ. ಓ ರಿವರ್ಸ್, ಓ ಮೈ ಗಾಡ್. ಇಲ್ಲೆಲ್ಲ ಮುಂಚೆ ಕಾಯಕಿಂಗ್ ಎಲ್ಲ ಮಾಡ್ತಿದ್ರು, ಇವಾಗ ಇದೆಯಾ ಗೊತ್ತಿಲ್ಲ. ನೋಡುವ ಏನು ಇದೆಯಾ ಇಲ್ವಾ. ಇದೆ ಇವಾಗ ಕೂಡ ಕಾಯಕಿಂಗ್ ಎಲ್ಲ. ಬೋಟಿಂಗ್ ಎಲ್ಲ ಇದೆ ಇಲ್ಲಿ. ಸೊ ಇದೆ ಗಾಯ್ಸ್ ಕೆಮ್ಮಣ್ಣ್ ಬ್ರಿಡ್ಜ್, ಸಾರಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೇಳಿ ಇಲ್ಲೇ. ಸೊ ನೋಡಿ ಗಾಯ್ಸ್, ಇದೆ ಈ ಥರನೇ
ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಇಲ್ಲಿ, ಕಾಯ್ಕಿಂಗ್ ಎಲ್ಲ ಮಾಡ್ತಾರೆ. ಇವಾಗ ತುಂಬ ಕಮ್ಮಿ ಆಗಿದೆ, ಮುಂಚೆ ಇತ್ತು, ಯಾರಿಲ್ಲ ಇಲ್ಲಿ ಅಷ್ಟು ಕಾಯ್ಕಿಂಗಿಗೆ. ಮತ್ತು ಮೇಲ್ಗಡೆ ಹೋಗಲಿಕ್ಕೆ ಬಿಡಲ್ಲ, ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಅದು ಮೇಂಟೆನೆನ್ಸ್ ಆಗಿಲ್ಲ ಅಂತ, ಅದಕ್ಕೆ ಕ್ಲೋಸ್ ಆಗಿದೆ ಅದು. ಅದರ ಆ ಕಡೆ ಒಂದು ಬ್ರಿಡ್ಜ್ ಓಪನ್ ಮಾಡಿದ್ದಾರೆ ಅವರಿಗೆ ಹೋಗಲಿಕ್ಕೆ. ಗಾಯ್ಸ್, ಇಲ್ಲಿ ಏನೋ ಅಷ್ಟೊಂದು ಇರಲಿಲ್ಲ, ಕಾಯಾಕಿಂಗ್ ಎಲ್ಲ ಏನಿಲ್ಲ, ಬರೀ ಖಾಲಿ ಇದೆ. ಸೊ ಇವಾಗ ನಾವು ಬೀಚಿಗೆ ಹೋಗೋದು ಬೆಟರ್ ಅನಿಸ್ತಿದೆ, ಬೇರೆ ಯಾವುದು ಪ್ಲೇಸ್ ಕಾಣ್ತಾ ಇಲ್ಲ ನನಗೆ ಹೋಗೋದು. ಸೊ ವಾಪಸ್ ಹೋಗ್ತಾ ಇದ್ದೇನೆ ಇವಾಗ, ನೋಡುವ ಅಲ್ಲಿ ಹೇಗಿದೆ ಅಂತ ಅದು ವ್ಯೂಸ್ ಎಲ್ಲ ಬೀಚಿಗೆ. ಮುಂಚೆ ಇಲ್ಲೆಲ್ಲ ಫುಲ್ಲು ರೋಡ್ ಅಂತೂ ಫುಲ್ಲು ಬ್ಲಾಕ್ ಇತ್ತು, ಅಂದರೆ ಅಷ್ಟೊಂದು ಜನ ಬರ್ತಿದ್ರು ಕಾಯಾಕಿಂಗ್ ಮಾಡಲಿಕ್ಕೆ. ಸೊ ಇವಾಗ ಮೇ ಬಿ ಕಮ್ಮಿ ಆಗಿದೆ ಅನಿಸುತ್ತೆ ಕಾಯಾಕಿಂಗ್ ಇಲ್ಲ, ಯಾರು ಜಾಸ್ತಿ ಜನ ಇಲ್ಲ, ಇಬ್ಬರು ಮಾತ್ರ ಇಲ್ಲ ಕಾಯಾಕಿಂಗ್ ಮಾಡ್ತಾ. ಸೊ ನೀವು ಕೂಡ ಬರ್ಬೋದು ಕಾಯಾಕಿಂಗ್ ಮಾಡಲಿಕ್ಕೆ, ಇಲ್ಲೆಲ್ಲ ಇದೆ ಆಪ್ಷನ್ಸ್ ಕಾಯಾಕಿಂಗ್. ಇಲ್ಲಿ ಯಾರೋ ಬರ್ತಿದ್ದಾರೆ ನೋಡಿ, ಮೇ ಬಿ ಇವಾಗ ಕೂಡ ಕಾಯಾಕಿಂಗ್. ಸೊ ನಾವಿವಾಗ ಹೋಗ್ತಿರೋದು ಗೂಡೆ ಬೀಚ್ ಹತ್ರ. ಇವತ್ತೆಲ್ಲ ರಶ್ ಇರ್ಬೋದು, ಇವತ್ತು ಎಲ್ಲ ಫುಲ್ ರಶ್ ಇರುತ್ತೆ, ಬಟ್ ಆಫ್ಟರ್ನೂನು ಯಾರಿರಲ್ಲ ಅಷ್ಟು ಜನ. ಸೊ ನೋಡ್ಕೊಂಡು ಬರೋಣ. ಬೈಕ್ ಸ್ವಲ್ಪ ಐಡ್ಲಿಂಗ್ ಲೋ ಆದಮೇಲೆ ಒಂದು ಬೀಳ್ತೇವೆ. ಬಾಯ್ಸ್ ನೋಡಿ, ಇದೆ ಬೀಚ್ ಮುಂದೆ. ಗೈಸ್, ನೀವು ವ್ಯೂ ನೋಡ್ಬೋದು, ಈ ಥರ ಇದೆ ನೋಡಿ. ಇದು ಇರೋದು ಗೂಡೆ ಬೀಚ್ನಲ್ಲಿ. ಕ್ರೇಜಿ ಆಗಿದೆ. ಒಟ್ಟಿನಲ್ಲಿ ವಿಡಿಯೋ ಕ್ವಾಲಿಟಿ ಅಂತೂ ಚೆನ್ನಾಗಿ ಬರುತ್ತೆ ಇದರಲ್ಲಿ, ನೋಡ್ಬೋದು. ಹೀಗೆ ಹೋಗ್ತಾ ಹೋಗ್ತಾ ಇಲ್ಲೇ ಒಂದು ಬೀಚ್ ಟೈಪ್ ಇದೆ, ಅಲ್ಲೇ ಜಸ್ಟ್ ಹೋಗಿ ಸ್ವಲ್ಪ ಟೈಮ್ ಕುತ್ಕೊಂಡು ಮತ್ತೆ ಹೋಗಿ ಬೆಟರ್ ಅನಿಸ್ತಿದೆ. ಕ್ಲೀನಿಂಗ್ ಎಲ್ಲ ಮಾಡಿದ್ದಾರೆ ಅಲ್ಲಿ.
ಬೀಚ್ ಹತ್ರ ಬಂದಿದ್ದಕ್ಕೆ ಸ್ವಲ್ಪ ಬೀಚಿಗೆ ಸ್ವಲ್ಪ ವೀಡಿಯೋ ಯಾರೂ ಇಲ್ಲ ಬೀಚಲ್ಲಿ. ಅಲ್ಲಿ ಯಾವುದೊಂದು JCB ಬಂದಿದೆ, ಏನೋ ಮಾಡ್ತಿದೆ ನೋಡಿ, ಮಣ್ಣೆಲ್ಲ ತೆಗೆದು ಕಲ್ಲೆಲ್ಲ ಕರೆಕ್ಟಾಗಿ ಹಾಕ್ತಿದ್ದಾರೆ ಮೇಲೆ. ಕಲ್ಲೆಲ್ಲ ತೆಗೆದು ಪುನಃ ರೀಸ್ಟೋರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಾಕಿಂಗ್ ಕೂಡ ಮಾಡ್ಬೋದು, ಯಾರಿಲ್ಲ ನೋಡಿ. ಬಟ್ ಮಧ್ಯಾಹ್ನ ಫುಲ್ಲು ಬಿಸಿಲಿದೆ. ಈವ್ನಿಂಗ್ ಟೈಮಲ್ಲಿ ಬಂದರೆ ತುಂಬ ಜನ ಬರ್ತಾರೆ ವಾಕಿಂಗ್ ಮಾಡಲಿಕ್ಕೆ. ಎಲ್ಲ ಜನ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬೀಚಿಗೆ. ಎಲ್ಲರೂ ಬರ್ತಿದ್ದಾರೆ, 2 ವೀಲರ್ಸ್ ಎಲ್ಲ ಗಂಟೆ. ಸೊ ಗೈಸ್, ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ಸ್. ಒಟ್ಟಿಗೆ ಅಷ್ಟೇ. ಬಾಯ್ ಬಾಯ್.